ಈ ಕಡೆ ಸೈಡಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಇವಾಗ ಏನ್ ಧನುಷ್ ಅವರಿಂದ ಒಂದು ಮಿಸ್ಟೇಕ್ ಆಗುತ್ತೆ, ಅವಾಗ ಏನಂತ ಮಾತಾಡಿದ್ರೆ ಹೇಳ್ರಿ, ಇಲ್ಲಿ ರಘು ಅವರು ನಿಜವಾಗ್ಲೂ ಕೂಡ ಅವ್ರಿಗೆ ಅವ್ರೊಂದು ಏನ್ ಡಿಸಿಷನ್ ತಗೊಂತಾರೋ ಅದ್ರ ಮೇಲೆ ಅವ್ರಿಗೆ ನಿಂತ್ಕೊಳಕ್ ಬರಲ್ಲ. ರಘು ಅವ್ರಿಗೆ ಹೋಗಿ ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ಇಲ್ಲಿ ಅವನು ಸರಿಯಾಗಿ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ, ಅವನಿಗೆ ಸರಿಯಾಗಿ ಡಿಸಿಷನ್ ತಗೊಳಲ್ಲ ಅಂತ ಇಲ್ಲಿ ಹೇಳ್ತಾರೆ. ನಿಮಗೆ ಏನ್ ಅನಿಸ್ತು ವೀಕ್ಷಕರೇ, ಇಲ್ಲಿ ರಘು ಅವ್ರು ಕರೆಕ್ಟ್ ಆದ ರೀಸನ್ ಕೊಡ್ತಾ ಇದಾರ? ಅವರು ಕ್ಯಾಪ್ಟನ್ಸಿ ಹೇಗಿತ್ತು ಮತ್ತೆ ಇಲ್ಲಿ ಗಿಲ್ಲಿ ಅವ್ರ ಕ್ಯಾಪ್ಟನ್ಸಿ ಹೇಗಿತ್ತು? ಯಾಕಂದ್ರೆ ಇಬ್ಬರದು ಕೂಡ ನೋಡಿದೀರಾ ನೀವು ಕೂಡ, ಯಾರ್ ಕ್ಯಾಪ್ಟನ್ಸಿ ಇಷ್ಟ ಆಯ್ತು ನೀವ್ ಹೇಳಿ ವೀಕ್ಷಕರೇ. ನೆಕ್ಸ್ಟ್ ಇಲ್ಲಿ ದೊಡ್ಡದಾಗಿ ಭಾಷಣ ಮಾಡೋದೇ ಇಲ್ಲಿ ಅಶ್ವಿನಿ ಅವರು. ಇದರಲ್ಲಂತೂ ಎತ್ತಿದ ಕೈ ಬಿಡಿ, ಏನಾದ್ರೂ ಅವ್ರು ಕೇಳದೇ ಇರಲಿ, ಒಟ್ಟಿನಲ್ಲಿ ಗಿಲ್ಲಿ ಅವ್ರ ಬಗ್ಗೆ ಸ್ವತಃ ಇಲ್ಲಿ ಹೇಳಬೇಕು ಯಾರನ್ನ ಅಂತ ಇದ್ರೆ ಅದು ಅಶ್ವಿನಿ ಅವರೇ ಮತ್ತೆ ಇಲ್ಲಿ ಧ್ರುವಂತ್ ಅವರು. ಫಸ್ಟ್ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಹೇಳ್ತಾರೆ, ಒಂದು ಅಧಿಕಾರ ಕೊಟ್ಟಾಗ ಎಷ್ಟು ನಮ್ಮಲ್ಲಿ ಇರುವಂತಹ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದು ಸಾಕ್ಷಿ ಆಯ್ತು ಗಿಲ್ಲಿಯಲ್ಲಿ ಅಂತ ಬಿಟ್ಟು. ನೋಡಿ ಅವರಲ್ಲಿ ಎಷ್ಟು ಅಹಂಕಾರ ಇದೆ, ಒಂದು ಅಧಿಕಾರ ಸಿಕ್ಕಾಗ ಆ ಒಂದು ಅಹಂಕಾರನ ಗಿಲ್ಲಿಯವರಲ್ಲಿ ನೋಡಿದ್ರಂತೆ ಇವರು. ಅದು ಹೇಗೆ ನೋಡಿದ್ರು, ಯಾರಿಗಿಲ್ಲಿ ಅಹಂಕಾರ ಇದೆ ವೀಕ್ಷಕರೇ ಖಂಡಿತವಾಗ್ಲೂ ನೀವು ಹೇಳಿ. ಪ್ರತಿಯೊಂದು ಮಾತಲ್ಲೂ ಕೂಡ ನಾನು ಅನ್ನೋ ಅಹಂಕಾರ ಇಲ್ಲಿ ಅಶ್ವಿನಿಯವರಲ್ಲಿದೆ. ಪ್ರತಿಯೊಂದು ಮಾತು ನೀವು ಅಬ್ಸರ್ವ್ ಮಾಡ್ಬೋದು. ಧನುಷ್ ಅವರು ಕ್ಯಾಪ್ಟನ್ ಆದ್ರು ಅಂತ ಗೊತ್ತಾಗಿದ ತಕ್ಷಣ, ಕಟ್ಟ ಕಡೆಯ ಕ್ಯಾಪ್ಟನ್ ಆದ್ರು ಅಂತ ಗೊತ್ತಾಗಿದ ತಕ್ಷಣ ನಾನ್ ಗೆದ್ದು ಬಿಡ್ತಿದ್ದೆ ಅಂತ ಇಲ್ಲಿ ಎಷ್ಟು ವಾದ ಮಾಡಿದ್ರು, ನಿನ್ ಮನಸ್ಸಾಕ್ಷಿ ಕೇಳ್ಕೊ ಅಂತ ಇಲ್ಲಿ ಹೇಳಿದ್ರು. ಅದ್ರಲ್ಲಿ ಎಷ್ಟು ಅಹಂ ತುಂಬಿತ್ತು ಹೇಳಿ. ಅವರು 100% ನಾನು ಹೇಳ್ತೀನಿ, ಆ ಟಾಸ್ಕ್ ನ ಅವ್ರು ಕಂಪ್ಲೀಟೇ ಮಾಡ್ತಾ ಇರ್ಲಿಲ್ಲ. ಇವನ್ ಧನುಷ್ ಅವರು ಇನ್ನೂ ಟೈಮ್ ಕೊಟ್ಟರು ಕೂಡ, ನಾನು ಹೇಳ್ತಿರೋದು ಮತ್ತೆ ಅದನ್ನ ಆಡಿಸಿದ್ರು ಕೂಡ ಧನುಷ್ ಅವರೇ ಗೆಲ್ತಾರೆ. 10 ಸತಿ ಆ ಟಾಸ್ಕ್ ನ ಆಡಿಸಿದ್ರು ಕೂಡ ಅಶ್ವಿನಿ ಅವ್ರಿಗೆ ಗೆಲ್ಲಲ್ಲ. ಏನಕ್ಕೆ ಅಂತಂದ್ರೆ ಪಜಲ್ ಗೇಮ್ ಅವ್ರಿಗೆ ಆಡಕ್ಕೆ ಬರಲ್ಲ ಖಂಡಿತವಾಗ್ಲು. ಅದ್ರಲ್ಲಿ ಹೋಗ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರ ಅಧಿಕಾರ ಇಲ್ಲಿ ಸರಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಅಧಿಕಾರ ಸಿಕ್ಕಾಗ ಎಷ್ಟು ಚೆನ್ನಾಗಿ ಮಾಡಿದ್ರು, ಇವ್ರು ಫೇವರಿಸಮ್ ಮಾಡ್ಲೇ ಇಲ್ವಾ? 2 ಸತಿ ಇಲ್ಲಿ ಫಿನಾಲೆಯಲ್ಲಿ ಇದೆ. ಮೊದಲನೇ ಸತಿ ಫಿನಾಲೆಯಲ್ಲಿ ಜಾನ್ವಿ ಅವ್ರಿಗೆ ಇವ್ರು ಎಷ್ಟು ಫೇವರಿಸಮ್ ಮಾಡಾಡಿದ್ರು ಹೇಳಿ. ಯಾರು ಇಲ್ಲಿ ಉಳ್ಕೋಬೇಕು ಅಂತ ಕೇಳಿದಾಗ ಇಲ್ಲಿ ಜಾನ್ವಿ ಅವ್ರ ಹೆಸರನ್ನ ತಗೊಂಡ್ಬಿಟ್ಟು ಅವ್ರು ಉಳಿಸಿದ್ರು. ಅಂದ್ರೆ ಕಾಕ್ರೋಚ್ ಸುದೀರ್ ಹತ್ರ ಎಲ್ಲ ಇರ್ಬೇಕಾದ್ರೆ ಇತ್ತಲ್ಲ ಫಸ್ಟ್ ಫೈನಲ್ಲೇ, ಇವ್ರು ಅಷ್ಟೊಂದು ಜಾನ್ವಿ ಅವ್ರಿಗೆ ಫೇವರಿಸಮ್ ಮಾಡಿದಾಗ ಅವರಲ್ಲಿ ಅವಾಗ ಅಹಂಕಾರ ಇರ್ಲಿಲ್ವಾ? ಇಲ್ಲಿ ಗಿಲ್ಲಿಯವ್ರಿಗೆ ಮಾತ್ರ ಅಹಂಕಾರ ಇದೆ, ಫೇವರಿಸಮ್ ಮಾಡಿದ್ರು, ಮತ್ತೆ ಅಂತ ಸ್ವಾರ್ಥಿ ಅಂತ ಇಲ್ಲಿ ಹೇಳ್ತಾ ಇದಾರೆ. ಯಾರು ಇಲ್ಲಿ ಸ್ವಾರ್ಥವಾಗಿ ಆಟ ಆಡ್ತಿಲ್ಲ, ಪ್ರತಿಯೊಬ್ರು ಕೂಡ ಸ್ವಾರ್ಥವಾಗಿ ಆಟ ಆಡ್ಲೇಬೇಕಾಗುತ್ತೆ. ಬಟ್ ಸ್ವಲ್ಪ ಜನ ಹೆಚ್ಚಿಗೆ ಆಟ ಆಡ್ತಾರೆ, ಸ್ವಲ್ಪ ಜನ ಇಲ್ಲಿ ಕೆಲವೊಬ್ರು ಮಾತ್ರ ಇಲ್ಲಿ ಆಟ ಆಡ್ತಾರೆ. ಆದ್ರೆ ಅಶ್ವಿನಿ ಅವ್ರು ಹೇಳಿದ ಮಾತಂತೂ ನಿಜವಾಗ್ಲೂ ಕೂಡ ಸ್ವಲ್ಪ ಕೂಡ ಸೂಟೇ ಆಗಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನ ಕೇಳ್ಕೋಬೇಕು, ಯಾರಲ್ಲಿ ಜಾಸ್ತಿ ಅಹಂಕಾರ ಇದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಸ್ಪಂದನ ಅವ್ರು ಹೇಳ್ತಾರೆ, ಅಂದ್ರೆ ಗಿಲ್ಲಿ ಅವ್ರ ಕ್ಯಾಪ್ಟನ್ಸಿ ಹೇಗಿತ್ತು ಅಂತ